ಎಸ್, ನಮಸ್ಕಾರ ವೀಕ್ಷಕರೇ. ಬನ್ನಿ, ಇವತ್ತು ನಿಮ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಲೋಕಪಾಲ್ ಶಾಲೆ ಬಡವನಹಳ್ಳಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಮನೋರಂಜನೆಯನ್ನ ನಾವು ನಿಮ್ಗೆ ಉಣಬಡಿಸ್ತಾ ಇದೀವಿ. ಇವತ್ತು ನಮ್ಮ ಮಕ್ಕಳು ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕರಕುಶಲ ವಸ್ತುಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನೋಡಿ, ಅಂದ್ರೆ ಮಕ್ಕಳಿಗೆ ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಇವತ್ತು ಹೊರಗಡೆ ಬರ್ತಾ ಇದೆ. ಇದು ಸಿಲಿಂಡರ್. ಈ ಸಿಲಿಂಡರ್ ಅಲ್ಲಿ ನಮ್ಗೆ ಸಿಗುತ್ತೆ ವೆರೈಟಿ ಟೈಪ್ಸ್ ಆಫ್ ಸೌಂಡ್ಸ್ ನಮಗೆ ಸಿಗುತ್ತೆ. ಈಗ ಒಂದೇ ಇದು ಸಿಲಿಂಡರ್, ಬಟ್ ಆದ್ರೆ ನೋಡಿ ಅಂದ್ರೆ ಇಲ್ಲಿ ಲೆಂತ್ ಕಟ್ ಆಗಿದೆ, ಇದೊಂಥರ ಸೌಂಡ್ ಬರುತ್ತೆ. ಇಲ್ಲಿ ಶಾರ್ಟ್ ಕಟ್ ಆಗಿದೆ. ಆದ್ರೆ ಒಂದೇ ವಸ್ತುವಿನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ಸ್, ವೈಬ್ರೇಷನ್ಸ್ ಹೇಗ್ ಬರುತ್ತೆ ನೆಕ್ಸ್ಟ್ ಸೊ ಅನ್ನೋದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಹೇಳ್ತಾರೆ. ನೆಕ್ಸ್ಟ್ ಇಲ್ಲೊಂದಿದೆ, ಎಸ್, ಶೋ ಇಟ್. ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಟ್ರಯಾಂಗಲ್ ಇಲ್ಲಿಗೆ ಫಿಕ್ಸ್ ಆದ ತಕ್ಷಣ ಫಾರ್ಮುಲಾ ಬೇಸಿಸ್ ಟ್ರಯಾಂಗಲ್. ನೆಕ್ಸ್ಟ್ ಸ್ಕ್ವೇರ್. ಎಸ್, ಈ ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಸ್ ಅಂಡ್ ಕ್ಯಾಪಿಟಲ್ ಸಿಟೀಸ್. ಟೋಟಲ್ 28 ಸ್ಟೇಟ್ಸ್ ಅಂಡ್ ಕ್ಯಾಪಿಟಲ್ ಸಿಟಿ ಕಾನ್ಸೆಪ್ಟ್. ಸ್ಟೇಟ್ಸ್, ಎಸ್, ಕ್ಯಾಪಿಟಲ್ ಸಿಟೀಸ್, ಎಸ್, ರಿಲೇಟೆಡ್ ಸೋಷಿಯಲ್. ಇಲ್ಲಿ ಬನ್ನಿ, ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಡಯಾಗ್ರಾಮ್ ನೋಡಿ. ಇದು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳೇನಂದ್ರೆ ನಿಮಗೆ ಹಿಮಾಲಯನ್ ರೇಂಜ್ ಇದೆ, ಡೆಕ್ಕನ್ ಪ್ಲೇಟ್ ಇದೆ. ನೆಕ್ಸ್ಟ್ ವಾಟ್ ಇಸ್ ದಟ್, ಸೆಂಟ್ರಲ್ ಐಲ್ಯಾಂಡ್ ಅಂತ ಇದೆ ನೋಡಿ. ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಪಿಕ್ಚರ್ ಅನ್ನ ನಮ್ಮ ಮಕ್ಕಳು ನಿಮ್ಗೆ ಕೊಡ್ತಿದ್ದಾರೆ. ಒಂದು ಇಂಡಿಯಾ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದೊಂದಿದೆ ವಾಟರ್ ಸೋರ್ಸ್. ವಾಟರ್ ಸೋರ್ಸ್ ಹೇಗೆ ನಮಗೆ ಬರುತ್ತೆ ಅಪ್ಲ್ಯಾಂಡ್ ಇಂದ ಲೋ ಲ್ಯಾಂಡ್ ವರೆಗೆ, ಅಂಡ್ ದೆನ್ ಯಾವ್ದ್ರ ಮುಖಾಂತರ ಈಗ ನಿಮಗೆ ಕ್ರಿಯೇಟ್ ಆಗಿ ಬರ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಒರಿಜಿನಲ್ ಆಗಿ ನಿಮ್ಗೆ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಇನ್ಫಾರ್ಮೇಶನ್ಸ್ ಅನ್ನ ನೆಕ್ಸ್ಟ್ ರೂಮ್ ಅಲ್ಲಿ ನಾನು ಕೊಡ್ತೇನೆ. ಎಸ್, ಓಕೆ. ಇನ್ನೊಂದು ಅದ್ಭುತವಾಗಿರ್ತ ಕಾನ್ಸೆಪ್ಟ್. ನಾವೀಗ ಭೂಮಿಯ ಮೇಲ್ಮೈ ಅಷ್ಟೇ ನೋಡಿರ್ತೀವಿ, ಆದ್ರೆ ಅದರ ಒಳಗಡೆ ಇನ್ನರ್ ಲೇಯರ್ಸ್ ಏನೇನೆ ಅದು ನಿಮಗೆ ಗೊತ್ತಿರಲ್ಲ. ನೋಡಿ, ಇಲ್ಲಿ ನಮ್ಮ ಶಿಕ್ಷಕರು ಒಂದು ಅದ್ಭುತವಾಗಿ ಕ್ರಿಯೇಟಿವ್ ಆಗಿ ನಿಮಗೆ ಮಾಡ್ಕೊಟ್ಟಿದ್ದಾರೆ. ಹಾಗಾದ್ರೆ ಭೂಮಿಯ ಮೇಲ್ಮೈ ಒಂದೇನ ಇರೋದು, ಒಂದೇ ತರ ಮಣ್ಣ. ಹಾಗಾದ್ರೆ ಹೌ ಮೆನಿ ಟೈಪ್ಸ್ ಆಫ್ ಸಾಯಿಲ್ಸ್ ಆರ್ ದೇರ್, ಅವುಗಳನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ನೋಡಿ, ಟಾಪ್ ಸಾಯಿಲ್ ಇದೇನಿರುತ್ತೆ, ಟಾಪ್ ಲೇಯರ್ ಅಲ್ಲಿ ಇಲ್ಲಿ ಫರ್ಟೈಲ್ ಸಾಯಿಲ್ ಇರುತ್ತೆ. ಈ ಫರ್ಟೈಲ್ ಸಾಯಿಲ್ ಇಟ್ ಈಸ್ ವೆರಿ ಸೂಟೇಬಲ್ ಫಾರ್ ಗ್ರೋ ಕ್ರಾಪ್ಸ್. ಓಕೆ, ಇದು ಮೇಲ್ ಇರ್ತಕ್ಕಂಥ ಮಣ್ಣು. ಇದು ಈ ಮಣ್ಣಿನಿಂದ ನಾವೇನ್ ಮಾಡ್ತೀವಿ, ಫಲವತ್ತಾಗಿರುತ್ತೆ. ನೆಕ್ಸ್ಟ್ ಅದ್ರಲ್ಲಿ ಇರ್ತಕ್ಕಂಥದ್ದು ಮಿಡಲ್ ಲೇಯರ್ ಅಂತ ಬರುತ್ತೆ. ಇದರಲ್ಲಿ ಕೆಲವೊಂದು ಸಿಲ್ಟ್, ರಾಕ್, ಈ ತರ ಒಂದು ಸಾಯಿಲ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಇದು ಇನ್ನರ್ ಮೋಸ್ಟ್ ಲೇಯರ್ ಇರುತ್ತೆ. ಇದು ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಇದು ಸುಮಾರು ಸಾವಿರಾರು ಅಡಿಗಳ ಆಳದಲ್ಲಿ ಈ ಒಂದು ಸಿಲ್ಟ್ ಅಂದ್ರೆ ಏನು ರಾಕ್ಸ್ ಸಾಯಿಲ್ ಅಂತ ಇರುತ್ತೆ. ಅಂದ್ರೆ ಯು ಮೀನ್ ಅಲ್ಲಿಂದ ನಮ್ಗೆ ವಾಟರ್ ಸೋರ್ಸ್ ಸಿಗುತ್ತೆ. ನೆಕ್ಸ್ಟ್ ಈ ಮಿಡಲ್ ಸಾಯಿಲ್ ಬಿಡುತ್ತೆ. ಟಾಪ್ ಸಾಯಿಲ್ ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಇಟ್ ಈಸ್ ಒನ್ ಆಫ್ ದಿ ಫರ್ಟೈಲ್ ಸಾಯಿಲ್. ಇಟ್ ಈಸ್ ಸೂಟಬಲ್ ಫಾರ್ ಗ್ರೋ ಕ್ರಾಪ್ಸ್. ಓಕೆ, ರಿಚ್ ಮಿನರಲ್ ಅಂಡ್ ಐರನ್. ನೆಕ್ಸ್ಟ್ ಇಲ್ಲಿದೆ ನಿಮಗೆ ಫುಡ್ ಚೈನ್ ಹೇಗಾಗುತ್ತೆ. ಫುಡ್ ಚೈನ್, ಸೊ ಬಿಕಾಸ್ ನೋಡಿ, ಇಲ್ಲಿ ಸನ್ ಇದೆ. ಸನ್ನಿಂದ ಏನಾಗುತ್ತೆ, ಮರಗಳು ಬೆಳೆಯುತ್ತೆ. ಮರಗಳಿಂದ ಹಕ್ಕಿ ಪಕ್ಷಿಗಳು, ಮನುಷ್ಯರು ತಿಂತಾರೆ. ನೆಕ್ಸ್ಟ್ ಈ ಪಕ್ಷಿಯನ್ನ ಹಾವು ತಿನ್ನುತ್ತೆ. ಈ ಹಾವು ಫ್ರಾಗ್ ತಿನ್ನುತ್ತೆ. ನೆಕ್ಸ್ಟ್ ಗ್ರಾಸ್ ಹಪ್ಪರ್. ಹೀಗೆ ಒಂದು ಫುಡ್ ಚೈನ್ ಅನ್ನೋದು ನಿಮ್ಗೆ ಕಾನ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಂಬರ್ ಲೈನ್ಸ್ ಇದೆ. ಇದು ಅಡಿಷನ್ಸ್ ಅಲ್ಲಿ ನಮ್ಮ ಮಕ್ಕಳು ನಿಮಗೆ ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಡೂ ಇಟ್, ಸಿಂಪಲ್ ಮ್ಯಾಥಮೆಟಿಷಿಯನ್. ನೆಕ್ಸ್ಟ್ ಇಲ್ಲಿದೆ ಒಂದು ಸಿಂಪಲ್ ಏರ್ಪೋರ್ಟ್ ಆಗಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸೀ ರೂಟ್, ಓಕೆ, ಲ್ಯಾಂಡ್ ರೂಟ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಎಸ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಲ್ಯಾಂಡ್, ವಾಟರ್, ಏರ್, ಈ ಮೂರು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ನಮ್ಮ ಕರ್ನಾಟಕ ಮಾತೆ ನಿಮಗೆ ಗೊತ್ತಿರ್ಬೋದು. ಕರ್ನಾಟಕ ಹೇಗಿರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅದು ಮಕ್ಕಳಲ್ಲಿ ಬೆಳೆಸ್ಬೇಕು. ನೆಕ್ಸ್ಟ್ ಫೆಸ್ಟಿವಲ್ಸ್, ಇಂಡಿಯನ್ ಫೆಸ್ಟಿವಲ್ಸ್ ಇದೆ. ಎಸ್, ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ನಮ್ಮ ಇಂಡಿಯಾದಲ್ಲಿ ಮಾಡ್ತೇವೆ. ನಮಗೆ ಹಳ್ಳಿಯಲ್ಲಿ ಗೊತ್ತಿರುತ್ತೆ ಓನ್ಲಿ ಗೌರಮ್ಮ, ಕರಿಯಮ್ಮ, ಭೂತಪ್ಪ. ಆದ್ರೆ ಅದನ್ನು ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇನ್ನಿತರ ಯಾವ ಯಾವ ಹಬ್ಬಗಳನ್ನ ಮಾಡ್ತೇವೆ, ಯಾವ ಸ್ಟೇಟ್ ಅಲ್ಲಿ ಯಾವ ಹಬ್ಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇಲ್ಲಿರ್ತಕ್ಕಂಥ ಅಷ್ಟು ಸ್ಟೇಟ್ ಅಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಫೆಸ್ಟಿವಲ್ಸ್.
ನೆಕ್ಸ್ಟ್ ಇದು ಬಂದ್ಬಿಟ್ಟು 4 ಸ್ಟಾರ್ಸ್ ಅಂದ್ರೆ ಪಬ್ಲಿಕ್ ಸರ್ವಿಸಸ್ ನಮಗೆ ಏನು ಕೊಡುತ್ತೆ, ಪಬ್ಲಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೇವೆ. ಕೆಲವರು ಹೇಳ್ತಾರೆ ವಾಟರ್ ಟ್ಯಾಪ್ ಕುಡಿಯೋದು ನಮ್ದೆಲ್ಲ, ಯಾರಾದ್ರೂ ಹೊಡೆದಾಕ್ ಬಿಡ್ತಾರೆ, ಬಸ್ಸಿಗೆ KSRTC ಬಸ್ಸಿಗೆ ಕಲ್ಲು ಹೊಡಿಯೋದು, ಸ್ಟ್ರೀಟ್ ಲೈಟ್ ಅನ್ನ ಹಾಳು ಮಾಡೋದು, ಹಾಗೆ ಮಾಡಬಾರ್ದು. ಯಾಕಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟೀಸ್, ಅವರ್ ಪ್ರಾಪರ್ಟಿ, ವಿ ಆರ್ ಪೇಯಿಂಗ್ ಟ್ಯಾಕ್ಸ್, ಅದು ನಮ್ಮ ಪ್ರಾಪರ್ಟಿನೇ, ಸೊ ಯಾರ ಪ್ರಾಪರ್ಟಿನೂ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್. ಇದು ಹಾಸ್ಪಿಟಲ್, ಸ್ಕೂಲ್ ಆಗಿರ್ಬೋದು, ಬಸ್ಸಸ್ ಆಗಿರ್ಬೋದು, ಆಫೀಸಸ್ ಆಗಿರ್ಬೋದು, ಇದೆಲ್ಲ ನಮ್ಮ ಪ್ರಾಪರ್ಟಿ, ಅವನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾರು ಹಾಳು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ನೆಕ್ಸ್ಟ್ ಇಲ್ಲಿ ಸ್ಟಾರ್ ಇದೆ, ಒಂದು ಸ್ಟಾರ್ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಯು ಮೀನ್ ಒಂದು ಪ್ಲಾಂಟೇಶನ್ಸ್ ಹೇಗೆ ಬೆಳೆಯುತ್ತೆ, ಒಂದು ಸೀಡ್ ಹಾಕಿದ್ರೆ ಎಷ್ಟು ದಿನದಲ್ಲಿ ಬೆಳೆಯುತ್ತೆ ಒಂದು ಸೀಡ್ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಇದು ಒಂದು ಫಾರ್ಮರ್ ಆಗಿ ತಿಳ್ಕೊಂಡಿರ್ತಾರೆ, ಆದ್ರೆ ಅದನ್ನ ನಾವು ಮಕ್ಕಳಲ್ಲಿ ಈಗಿನ ಒಂದು ಸ್ಟೇಜ್ ಇಂದಲೇ ನಾವು ಮಕ್ಕಳಿಗೆ ಒಂದು ಫಾರ್ಮೇಶನ್ಸ್, ಜರ್ಮಿನೇಷನ್ಸ್ ಹೇಗಾಗುತ್ತೆ ಒಂದು ಸೀಡ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಕ್ಕಳಲ್ಲಿ ಆ ಒಂದು ಕ್ರಿಯೇಟಿವಿಟಿ ಸಹ ಮಾಡ್ತಾ ಇದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಲೆಟ್ಸ್ ಗೋ ಟು ನೆಕ್ಸ್ಟ್ ರೂಮ್. ಎಸ್ ಸಾರಿ, ಇಲ್ಲೊಂದಿದೆ, ನಮ್ಮ ಸ್ಟೂಡೆಂಟ್ ಮಾಡಿ ತೋರಿಸ್ತಾನೆ ಈಗ. ಆದ್ರೆ ಇದು ವೈಬ್ರೇಷನ್ಸ್ ಹೇಗಾಗುತ್ತೆ, ಮೂವ್ಮೆಂಟ್ ನೋಡಿ. ಹೀಗೆ ನಿಂತಿದ್ದಾನೆ, ಎಸ್ ಬಿಡಿ ಬಿಡಿ ಬಿಡಿ, ಲೆಟ್ ಇಟ್. ನೋಡಿ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಾಗ ಇದು ಜಸ್ಟ್ ಏನಾಗಿದೆ, ಕೆಳಗಡೆ ಇದೆ. ನೆಕ್ಸ್ಟ್ ಅದೇ ನಾವು ಇದನ್ನ ರೊಟೇಟ್ ಮಾಡಿದಾಗ ಫೋರ್ಸ್ ಆಗಿ ಇನ್ನ ಫೋರ್ಸ್ ಬಟ್ ಇದು ಫ್ಲಾಟ್ ಆಗಲ್ಲ, ಸ್ಟ್ರೈಟ್ ಆಗುತ್ತೆ. ಬಿಕಾಸ್ ಇದು ಫ್ರಿಕ್ಷನ್, ಅಂದ್ರೆ ವೆಲಾಸಿಟಿ ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್ ಅಂತ ಇದು ಸರೌಂಡಿಂಗ್ ಆಗುತ್ತೆ. ಇದು ಒಂದು ಕಾನ್ಸೆಪ್ಟ್. ಇದನ್ನ ನಿಮಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ನಮ್ಮ ಶಾಲೆಗೆ ಆಗಮಿಸಿರ್ತಾರೆ, ನಮ್ಮ ಮಂಜುಶ್ರೀ ಶಾಲೆಯ ಸೆಕ್ರೆಟರಿ ಸರ್. ಕಂಪ್ಲೀಟ್ ಡಿಸ್ಕ್ರಿಪ್ಷನ್ಸ್ ಅನ್ನ ಜಸ್ಟ್ ಸಿಂಪಲ್ ಆಗಿ ಸರ್ ಬನ್ನಿ ಸರ್. ಓಕೆ ಸರ್, ಇದು ಗೈರೋಸ್ಕೋಪ್ ಅಂತ ಹೇಳ್ಬಿಟ್ಟು ಯೂಶುವಲಿ ಏನಾಗುತ್ತೆ, ನಾವು ಸೈಕಲ್ ನಮ್ಮ ಹತ್ರ ಎಲ್ಲ ತುಂಬಾ ಸೈಕಲ್ ಮಾಡಿದ್ರಲ್ವಾ, ಮಕ್ಳು ಎಲ್ಲ ಸೈಕಲ್ ಹೋಗ್ತಾ ಇರ್ತಲ್ವಾ, ನಿಂತಿದ ತಕ್ಷಣ ಆಗುತ್ತೆ ಇದ್ದೋಗ್ತಿರಲ್ವಾ ಅಲ್ವಾ, ಹಾಗೆ ಇದು ಸಹ ಸೈಕಲ್ ಅಂತಾನೆ. ಅದೇ ಹೋಗ್ತಾ ಇದ್ರೆ ಬೀಳ್ತೀರಾ, ಬೀಳಲ್ಲ, ಹಾಗೇನೆ ಇದು ನೋಡ್ರಿ, ಈಗ ಹೋಗ್ತಾ ಇದೆ ಸೈಕಲ್, ಅದು ಬೀಳೋದಿಲ್ಲ ಅವಾಗ. ಓಕೆ ನೋಡ್ರಿ, ನಿಲ್ಸ್ಕೊಂಡಿದ್ರ ಇದೇ ತರ ನಿಲ್ಸ್ಕೊಳ್ಳಿ. ಇಫ್ ಯು ರೊಟೇಟ್ ಲೈಕ್ ದಿಸ್, even after that it will not fall. You can see ನೋಡ್ರಿ, ಈ ತರ ಯಾವ ತರ ನಿಲ್ಲಿಸ್ತೀವೋ ಅದನ್ನ ಇರ್ತದೆ ಮಕ್ಕಳಿಗೆ. ಓಕೆ ಈಗ ಮತ್ತೆ ವಾಪಸ್ ಅದೇ ಪೊಸಿಷನ್ ಬರುತ್ತೆ. Because they are given the rotational moment and this is dark rotational moment, everything is there. ನೀವು SSLC PUC ಬಂದಾಗ ಇದು ಸಂಬಂಧಪಟ್ಟಂತ ಟಾಪಿಕ್ಸ್ ನಿಮಗೆ ಅರ್ಥ ಆಗ್ಬೋದು. ಇದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ನಾವಿಲ್ಲಿ ಸ್ವಲ್ಪ ಮೂವ್ಮೆಂಟ್ ಕೊಟ್ಟಾಗ ಇದ್ರ ಮೇಲೆ ನಿಂತ್ಕೊಳ್ತೇವೆ. ನಿಂತ್ಕೊಂಡಾಗ ನಾವಿಲ್ಲಿ ಈಗ ನಾವು ರೈಟ್ ಸೈಡ್ಗೆ ರೊಟೇಟ್ ಮಾಡಿದಾಗ ಯಾವ ಕಡೆ ತಿರುಗುತ್ತೆ, ಲೆಫ್ಟ್ ಸೈಡ್ ರೊಟೇಟ್ ಮಾಡಿದಾಗ ಸ್ವಲ್ಪ ದೂರ. ಓಕೆ, ಇದು ರೊಟೇಟ್ ಆಗಿದೆ. ಬಿಕಾಸ್ ಇದೇ ತರನೇ ನಾವು ಫ್ಲೈಟ್ಗಳು ಸಹ ಹೋಗೋದು. ಈ ಫ್ಲೈಟ್ಗಳೆಲ್ಲ ಇರ್ತವಲ್ಲ, ಅವಕ್ಕೆಲ್ಲ ನೆಲದಲ್ಲಾದ್ರೆ ನಾವು ರೋಡ್ ತಿರುಗಿಸ್ಕೊಳ್ತೀವಲ್ವಾ, ಅದ್ರ ಫ್ಲೈಟ್ಗಳು ರೋಡ್ ಇರುತ್ತೆ ತಿರುಗಿಸಕ್ಕೆ, ಈ ದೇಹನೇ ತಿರುಗಬೇಕು. ಅಂದ್ರೆ ಹಾಗೆ ಅಲ್ಲಿ ಗೈರೋಸ್ಕೋಪಿಕ್ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ತಿರುಗ್ತಾ ಇರೋದ್ರಿಂದ ಹೇಗೆ ಭೂಮಿ ತಿರುಗ್ತಾ ಇದೆ, ಆ ಕಾರಣದಿಂದ ಭೂಮಿ ರೊಟೇಟ್ ಆಗ್ತದ್ರಿಂದ ಭೂಮಿ ಬೀಳ್ತಾ ಇಲ್ಲ. ಸೂರ್ಯ ಹಿಡಿದುಕೊಂಡಿಲ್ಲ, ಅಕಸ್ಮಾತ್ ಸೂರ್ಯ ಹಿಡಿದುಕೊಂಡಿಲ್ಲ ಅಂದ್ರೆ ನಾವು ಬಿದ್ದೋಗ್ತಾ ಇದ್ದೀವಿ. ಅದು ಸೂರ್ಯ ಹಿಡಿದುಕೊಂಡಿದ್ರೆ ಜೊತೆ ನಾವು ರೊಟೇಟ್ ಆಗ್ತಾ ಇದ್ದೀವಿ. ಇದು ಥ್ಯಾಂಕ್ಸ್ ಹುಷಾರ್ ರೆಕಾರ್ಡ್ ಮಾಡಿ. ಬನ್ನಿ ಪಕ್ಷರೇ, ಈ ಒಂದು ರೂಮ್ ಅಲ್ಲಿ ನಿಮ್ಗೆ ಒಂದು ರಾಕೆಟ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಮನೆ ಗೊತ್ತು ನಿಮಗೆ, ಚಂದ್ರಯಾನ 3 ನಾವು ಉಡಾವಣೆ ಮಾಡಿ ಯಶಸ್ವಿಯನ್ನ ಕಂಡ್ವಿ. ಇಡೀ ಜಗತ್ತಿಗೆ ನಮ್ಮ ಭಾರತದ ಶಕ್ತಿ ಏನಂತ ತೋರಿಸಿದ್ವಿ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು, ಎಸ್ ಇದು ಆಫ್ಟರ್ ಅಂಡ್ ಬಿಫೋರ್ ನಂಬರ್ಸ್ ಅಂತ ಕಾನ್ಸೆಪ್ಟ್. ಎಸ್, ಆಫ್ಟರ್ ಬಿಫೋರ್ ನಂಬರ್ ಕಾನ್ಸೆಪ್ಟ್ ಇದೆ. ನಮ್ಮ ಚಿಕ್ಕ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಬರಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು, ಓಕೆನಾ, ಆ ಒಂದು ಮ್ಯಾನೇಜ್ಮೆಂಟ್ ಹೇಗಿರುವ ಒಂದು ಕಾನ್ಸೆಪ್ಟ್ ಅನ್ನ ನಿಮಗೆ ಕೊಡ್ತಿದ್ದಾರೆ. ನೆಕ್ಸ್ಟ್ ಇದು ಮರ್ಕ್ಯೂರಿ.
ನಮಗೆ ಗೊತ್ತಿದೆ ನಮಗೆ ಸೋಲಾರ್ ಸಿಸ್ಟಮ್ ಅಲ್ಲಿ ಟೋಟಲ್ ಎಷ್ಟು ಪ್ಲಾನೆಟ್ಸ್ ಇದೆ, ಅದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಪ್ಲಾನೆಟ್ ಮರ್ಕ್ಯುರಿ. ಆ ಮರ್ಕ್ಯುರಿ ಬಗ್ಗೆ ಹೇಳ್ತೀಮ್ಮ? ಎಸ್, ಟೆಲ್ ಮಿ. My name is Monica. I am studying in 7th standard. My school name is Loka Vidyavardhana. I am the planet Mercury, unclosest planet to the sun. I do not have any satellite. ಓಕೆ, ಗುಡ್. ನೆಕ್ಸ್ಟ್ ಇಲ್ಲಿ ರೋಬೋಟ್. ಈಗ ನೆಕ್ಸ್ಟ್ ಜನರೇಷನ್ ಬರ್ತಾ ಇದ್ರು ರೋಬೋಟಿಕ್ ಜನರೇಷನ್. ಆದ್ರೆ ನಮ್ಮ ಮಕ್ಕಳು ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ರೋಬೋಟಿಕ್ ಜನರೇಷನ್ಸ್ ಅನ್ನ ಮಾಡಿದ್ದಾರೆ. ರೋಬೋಟಿಕ್ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ, ಸೊ ವರ್ಕ್ ಆಗುತ್ತಾ ಇದು? ಎಸ್, ಯು ಕ್ಯಾನ್ ಡೂ ಇಟ್. ರೈಟ್, ಅದೇ ರೋಬೋಟಿಕ್. ವಾಟ್ ಈಸ್ ದಿಸ್? Papers cutting. Nice, creative. Next it is Mars. It is also one of the main planet. Next, yes, before and after numbers, right? So ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದಾವೆ, ಪ್ಲೀಸ್. Hello. ಇದು 7th ರೂಮ್ ಸರ್. ಇದು 7th ರೂಮ್. ಈ 7th ರೂಮ್ ಅಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಸಿಗುತ್ತೆ. ಮಕ್ಕಳು ಯಾವ್ಯಾವ ಒಂದು ಇಂಪಾರ್ಟೆಂಟ್ ಮಾಡೆಲ್ಸ್ ಅನ್ನ ಮಾಡಿದಾವೆ, ಸೊ ನಿಮಗೆ ಗೊತ್ತಿದೆ. ಎಸ್, ಪಾಲಿಗಾನ್ಸ್ ಇದೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಸ್. ಎಸ್, ಜಸ್ಟ್ ಯು ಹ್ಯಾವ್ ಟು ಶೋ ಇಟ್ ಒನ್. ಹೇಗೆ ಮಲ್ಟಿಪ್ಲಿಕೇಶನ್ಸ್ ಆಗುತ್ತೆ. ಸೊ ಎಸ್, ನೋಡಿ ಇಲ್ಲಿ 2 ಇದೆ, 2 2s are 4 ಇದೆ. ನೆಕ್ಸ್ಟ್ 4 2s are 8. ನೆಕ್ಸ್ಟ್ 2 5s are 10. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಕಳು ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ವಾಟ್ ಇಸ್ ದಿಸ್? LCM. ನಿಮಗೆ ಗೊತ್ತಿದೆ ಮ್ಯಾಥ್ಸ್ ಅಲ್ಲಿ LCM ನಿಮಗೆ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಕಾನ್ಸೆಪ್ಟ್ ಮಕ್ಕಳು ಹೇಗೆ ಈಸಿಯಾಗಿ LCM ಅನ್ನೋ ಕಾನ್ಸೆಪ್ಟ್ ಅನ್ನು ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಎಸ್, ಎಕ್ಸ್ಪ್ಲೈನ್ ಇಟ್. ನೆಕ್ಸ್ಟ್ ಫುಡ್ ಚೈನ್ ಇದೆ. ಆಫ್ಟರ್ ದಟ್ ಮ್ಯಾಥಮೆಟಿಕ್ಸ್ ಕ್ವಿಜ್ ಬೋರ್ಡ್ ಅಂತ ಇದೆ. ಮಾಡ್ತೀಯ ಇದು ಕ್ವಿಜ್ ಬೋರ್ಡ್? ಎಸ್, ಡೂ ಇಟ್. ಮ್ಯಾಥಮೆಟಿಕ್ಸ್ 1 week is equal to 7 days. ಸೂಪರ್. ನೆಕ್ಸ್ಟ್ 1 month is equal to? ಎಸ್, ಅದೇ ಬೇರೆ ಕಿತ್ಗೆ ಆಗುತ್ತಾ? ವರ್ಕ್ ಆಗೋದಿಲ್ಲ ಬೇರೆ. ಸೊ ಕರೆಕ್ಟ್ ಆನ್ಸರ್ ಇದ್ರೆ ಗುಡ್ ಜಾಬ್ ಅಂತ ಬರುತ್ತೆ. ವೆರಿ ಗುಡ್, ಕೀಪ್ ಇಟ್ ಅಪ್. ನೆಕ್ಸ್ಟ್ ಗೋಸ್ ಟು, yes, this is human body like digestive system. Will you explain? Yes. The mouth guarded by an upper and lower lip. The mouth consists of teeth, tongue, and saliva gland. The saliva gland secretes water liquid called saliva. The saliva is used for the digestion of the the esophagus which connects from mouth to the stomach. The stomach is a big bag which presents on the rest of the abdomen. Small intestine is very long. It is about 7.5 meter long. The small intestine in human beings the complete digestion of large intestine. Large intestine is about 1.5 meter long. It is called ಇಲ್ಲಿದೆ ಗ್ರೀನ್ ಹೌಸ್ ಎಫೆಕ್ಟ್. ಹೇಗತ್ತೆ? The greenhouse effect is the process that it is near a surface. Example, global production of ವಾಯ್ಸ್ ಇಲ್ಲಪ್ಪ, ಜೋರಾಗಿ ಹೇಳು. production of science. ಟೆಕ್ಸ್ಟ್ ಇಲ್ಲೊಂದಿದೆ. ಬಿಕಾಸ್ ಬಜರ್ ವಾಟ್ ಇಸ್ ಅ ವೈರ್ ಗೇಮ್ ಆಗುತ್ತಾ ಇದು? ಎಸ್, ಟು ಇಟ್. ವೈರ್ ಗೇಮ್ ಹೇಗೆ ಅದು ವರ್ಕೌಟ್ ಆಗುತ್ತೆ ಅಂತನ. ಬಿಕಾಸ್ ಟಚ್ ಆದ್ರೆ, ವೈಬ್ರೇಟ್ ಆದ್ರೆ ಏನ್ ಬರುತ್ತೆ ಅಲ್ಲಿ? ಲೈಟ್ ಬರ್ತಕ್ಕಂಥದ್ದು. ನೆಕ್ಸ್ಟ್ This is the best part of the point. Here, big stone, small stone, fine water. We are putting in big stone water. Okay. This is connected to the small stone.
This is connected to the sand. This is connected to the water. Here we are collecting the pure water. ಎಸ್ ಅಂದ್ರೆ ಈ ಕಾನ್ಸೆಪ್ಟ್ ಏನ್ ಹೇಳ್ಕೊಡ್ತೇನೆ ಅಂದ್ರೆ ನಾವೀಗೆಲ್ಲ ಫಿಲ್ಟರ್ ವಾಟರ್ ಅಂತ ಕರಿತೀವಿ. ಹೇಗೆ ಆ ವಾಟರ್ ಆಗಿನ ಕಾಲದಲ್ಲೇ ಫಿಲ್ಟರ್ ಆಗ್ತಿತ್ತು, ನಾವೆಲ್ಲ ನೋಡಿರ್ತೀವಿ. ನಾವು ಆಗಿನ ಕಾಲದಲ್ಲಿ ಚಿಲ್ಮೆ ಅಂತ ಬರೋದು, ಆ ಚಿಲ್ಮೆ ಎಲ್ಲ ನೀರು ಬಂದಿರ್ತ ಅದನ್ನ ಕುಡಿತಾ ಇದ್ವಿ. ಬಟ್ ಅದರಲ್ಲಿ ಎಲ್ಲ ರಿಚ್ ಮಿನರಲ್ಸ್ ಅಂಡ್ ನ್ಯೂಟ್ರಿಯನ್ಸ್ ಆರ್ ಒ ವಾಟರ್ ಅಂತ ಕರೀತಾರೆ. ಬಟ್ ಈಗೆಲ್ಲ ಬರ್ತದೆ ಅಂತದ್ದು ಎಸ್ ಫಿಲ್ಟರೈಸ್ಡ್ ವಾಟರ್ ಅಂದ್ರೆ ಕೆಮಿಕಲ್ ವಾಟರ್. ಬಟ್ ಅದೇನಾಗುತ್ತೆ, ವಾಟರ್ ಅನ್ನ ಹಾಕ್ದಾಗ ಅದು ಫಿಲ್ಟರ್ ಆಗಿ ಲಾಸ್ಟ್ ಗೆ ಕಾಟನ್ ನಮಗೆ ಪ್ಯೂರ್ ವಾಟರ್ ಸಿಗ್ತಕ್ಕಂತ ಒಂದು ಅಂತ ಕಾನ್ಸೆಪ್ಟ್. ನೆಕ್ಸ್ಟ್ ಮತ್ತೆ Wastewater treatment is the process of removing contaminants from the wastewater so it can be safely returned to the environment. Stages of wastewater treatment: primary treatment uses physical process to remove floating objects and certain solids by gravity. Secondary treatment uses biological process to break down the organic matter in the wastewater. Tertiary treatment uses advanced treatment system to remove stubborn contaminants. That secondary treatment is methods of wastewater treatment. Screening uses long nanometal baths to remove solids from the wastewater. Filtration uses hand filters to remove particulate matters from the wastewater. Activated sludge uses bacteria to break down organic components from the wastewater. Sedimentation uses gravity to settle down solids from the wastewater. Thank you. ಎಸ್, ಈಗ ಬನ್ನಿ, ಇವತ್ತು ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾರ್ಟ್. ಹಾರ್ಟ್ ಇಲ್ಲ ಅಂದ್ರೆ ಮನುಷ್ಯ ಬದುಕೋಗಲ್ಲ. ಆದ್ರೆ ಇವತ್ತು ನಾವು ಹಾರ್ಟ್ ಅನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಫೈಲ್ ಆಗ್ತಾ ಇದ್ದೇವೆ. ಅದಕ್ಕೆ ರೀಸನ್ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ನಮ್ಮ ಮಕ್ಕಳು ನಿಮ್ಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಪ್ಲೀಸ್ ಎಕ್ಸ್ಪ್ಲೈನ್. The heart is one of the most crucial organs in human body. These muscular organs pumps blood throughout the body. The circulatory system consists of oxygen, nutrition, and reach every part of the body. The heart is an organ that involves contraction and relaxation. This process is known as cardiac cycle, which contains two main phases: contraction and relaxation. ಎಸ್, ಅಷ್ಟಿರ್ಬೇಕು. ಟೆನ್ಷನ್ ತಗೊಳ್ತು, ರಿಲ್ಯಾಕ್ಸೇಷನ್ ಇರಬೇಕು. ನಮ್ಮ ಹಾರ್ಟ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಡೈಲಿ 300 ಚಪ್ಪಾಳೆಯನ್ನ ಹೊಡಿಬೇಕು. ಆತ್ಮೀಯ ಪೋಷಕರೇ, ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ ಇದೆ. ನೆಕ್ಸ್ಟ್ ವಾಟ್ ಇಸ್ ದಿಸ್? ಕ್ವಿಜ್ ಬೋರ್ಡ್ ಇದೆ. ನೆಕ್ಸ್ಟ್ ಎಸ್, ಹೋಮ್ ಮೇಡ್ ಹನಿಕೋಮ್. ನೆಕ್ಸ್ಟ್ ವಾಟರ್ ಫ್ರೀ ಎನರ್ಜಿ. ನೆಕ್ಸ್ಟ್ ಗೋಸ್ ಟು ಮ್ಯಾಥಮೆಟಿಕ್ ರಿಲೇಟೆಡ್. Next, very good. What is this? Winter Wine. Yes, please explain about it. Work aguttalla? Yes. Use the fan to shambles to add more plates or adjust the level temperature. Okay. It will produce energy and it will connect When it will rotate, it will produce energy. Mechanical energy. right. Good. Super. Yes, same. You are also filtrations. Same concept. Super. Next, states of matter. Okay, explain about it. Matter is anything that takes up space and transmits. This means everything around us is made up of matter. There are three states of matter: solid, liquid, gas. Solid, liquid, gas, oxygen. ಅದರಲ್ಲಿ ಸಾಲಿಡ್ ಅಲ್ಲಿ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಕ್ಲೋಸ್ಲಿ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಲಿಕ್ವಿಡ್ ಅಲ್ಲಿ ಲಿಟಲ್ ಬಿಟ್ ಫ್ರೀ ಆಗಿರುತ್ತೆ. ಗ್ಯಾಸ್ ಅಲ್ಲಿ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಮಾಲಿಕ್ಯೂಲ್ಸ್. ಸೊ ಹಾಗಾಗಿ ಇದೇನಾಗುತ್ತೆ, ವಿ ಕೆನಾಟ್ ಸ್ಟೋರ್ ಎನಿವೇರ್. ಅಂದ್ರೆ ಅದೊಂದು ಕಾನ್ಸೆಪ್ಟ್ ಅಂದ್ರೆ ಒಂದು ವಾಟರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಅದು ತನ್ನದೇ ಆಗಿದ್ದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಆದ್ರೆ ಇದಕ್ಕೆ ಕರೆಕ್ಟ್ ಸೈಜ್ ಇರುತ್ತೆ, ಫಿಕ್ಸ್ಡ್ ವೈಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೆಲ್ಲ ನೋಡಿರ್ತೀವಿ ಕಲ್ಲು, ಮಣ್ಣು, ಟೇಬಲ್, ಡೆಸ್ಕ್. ಸೊ ಆ ಕಾನ್ಸೆಪ್ಟ್. ನೆಕ್ಸ್ಟ್ ವಾಟ್ ಈಸ್? ವೆರಿ ಗುಡ್. ರೈನ್ ವಾಟರ್ ಹಾರ್ವೆಸ್ಟಿಂಗ್. Yes, please explain about it. Rainwater harvesting. Rainwater harvesting is a simple way to save the water. It will contain and store it for later use. We can contain rainwater for our taps and store into tanks. There are three types of rainwater harvesting. The first process of rainwater harvesting is known as surface runoff harvesting. The second process of rainwater harvesting is known as rooftop harvesting. The third process of rainwater harvesting can be stored in large
ನೆಕ್ಸ್ಟ್ ಶೇಪ್ಸ್ ಅದೇ ಪಾರ್ಕ್, ಅದೇ ಒಂದು ಪಾರ್ಕ್ ಅನ್ನ ಒಂದು ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವಾಟ್ ಇಸ್ ದಿಸ್? ವಾಟ್ ಈಸ್? ಎಸ್, ಆದ್ರೆ ನ್ಯೂಟನ್ ಕಲರ್ ಡಿಸ್ಕ್ ಅಂತ, ಅಂದ್ರೆ ಹೇಗೆ ವೆರೈಟಿ ಕಲರ್ಸ್ ನಮಗೆ ಕಾಣುತ್ತೆ ರೊಟೇಟ್ ಆದಾಗ ಅನ್ನೋ ಕಾನ್ಸೆಪ್ಟ್. ಇಟ್ ಈಸ್ ಫಂಕ್ಷನ್ಸ್ ಆಫ್ ಕಿಡ್ನೀಸ್. ಎಕ್ಸ್ಪ್ಲೈನ್ ಇಟ್. It contains both useful and harmful substances. The useful substances absorbed back into the blood. How many kidneys we have? Two kidneys. In case one kidney it will fail means we will be live or die. Die. In case two kidneys? Yes. Okay. Good. Next, what is this? ಮೈಕ್ರೋಸ್ಕೋಪ್. ಈ ಮೈಕ್ರೋಸ್ಕೋಪ್ ಕಾನ್ಸೆಪ್ಟ್ ಇದೆ, ನಿಮಗೆ ಗೊತ್ತು. ಅತ್ಯಂತ ಚಿಕ್ಕ ಕಣವನ್ನ ನಾವು ನೋಡ್ಬೋದು, ಬಟ್ ವಿ ಕೆನಾಟ್ ಸಿ ಅವರ್ ಬೇರ್ ಐ, ಕಣ್ಣಿಂದ ಬರೀ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಕ್ಕಂಥದ್ನ ನಾವು ಸೊ ಈ ಮೈಕ್ರೋಸ್ಕೋಪ್ ಮುಖಾಂತರ ನೋಡ್ತೀವಿ. ಎಸ್, ಇಟ್ ಲುಕ್ಸ್ ನೈಸ್. ಥ್ಯಾಂಕ್ ಯು, ವೆರಿ ಗುಡ್. ವಾಟ್ ಇಸ್ ದಿಸ್? ವಾಟರ್ ಲೆವೆಲ್ ಇಂಡಿಕೇಟರ್. ಅಂದ್ರೆ ನಮಗೆ ವಾಟರ್ ಲೆವೆಲ್ ಎಷ್ಟಿದೆ, ಇವತ್ತು ನಾವೇನ್ ಮಾಡ್ತೀವಿ, ಸಂಪಲ್ಲಿ ನೀರ್ ಆನ್ ಮಾಡ್ಬಿಟ್ಟು ಸುಮ್ನೆ ಹೋಗ್ತಾ ಇರುತ್ತೆ, ಬಟ್ ಆ ಸಿಂಟ್ಯಾಕ್ಸ್ ಅಲ್ಲಿ ತುಂಬಿದೆಯಾ ಇಲ್ವೋ ಅನ್ನೋದು ಆಟೋಮೆಟಿಕ್ ಆಗಿ ಅದೇನ್ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ ನಮ್ಗೆ. ಅದು ತುಂಬಿದ ತಕ್ಷಣ ನಮ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ತಕ್ಕಂಥ ಕಾನ್ಸೆಪ್ಟ್. ಇಟ್ ಈಸ್ ಅಪ್ಡೇಟ್ ವರ್ಷನ್. ಥ್ಯಾಂಕ್ ಯು, ಸೂಪರ್, ಗುಡ್ ಜಾಬ್. ನೆಕ್ಸ್ಟ್, ಇದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ವಾಟ್ ಇಸ್ ಇಟ್? ವಿಕ್ರಮ್ ಲ್ಯಾಂಡರ್. ಮನೆ ಚಂದ್ರಯಾನ 3ಗೆ ಹೋಗಿ ಅಲ್ಲಿ ಸಕ್ಸಸ್ ಅನ್ನ ಮಾಡ್ಕೊಟ್ಟಿದ್ದ ನಮ್ಮ ವಿಕ್ರಮ್ ಲ್ಯಾಂಡರ್. ಈ ವಿಕ್ರಮ್ ಲ್ಯಾಂಡರ್ ಅಂತ ಕಾನ್ಸೆಪ್ಟ್ ಅನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ಸೊ ಎಕ್ಸ್ಪ್ಲೈನ್ ಮಾಡ್ತೀಯಾ? ಎಸ್. My name is Krishna Kumar. I am studying in 7th standard. The Vikram lander is also called as module lander. In the module lander have so many different types of camera. There are so many XLs and laser. There are so many solar systems of inside. Very good, super. Next, hibiscus, like flower. Reproduction since flower ಅಂತ ಬರುತ್ತೆ. ಇದರಲ್ಲಿ ಹೈಬಿಸ್ಕಸ್ ಹೇಗೆ ವರ್ಕ್ ಆಗುತ್ತೆ, ಬಿಕಾಸ್ ಅದರಲ್ಲಿ ನೀವು ನೋಡಿ ಸೇಪಲ್ಸ್ ಆಯಿರ್, ಓವಲ್ಸ್ ಆಯಿರ್, ಪೆಟಲ್ಸ್, ನೆಕ್ಸ್ಟ್ ಸ್ಟೈಲ್ಸ್. ಅಂದ್ರೆ ಇದಕ್ಕೂ ಸಹ ಮನುಷ್ಯ ಪ್ರಾಣಿಗಳ ತರ ಯಾವ ರೀತಿ ಒಂದು ರೀಪ್ರೊಡಕ್ಷನ್ಸ್ ಆಗುತ್ತೋ ಇದ್ರಲ್ಲೂ ಸಹ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ ಅನ್ನೋದು ನಮ್ಮಲ್ಲಿದೆ. ನೆಕ್ಸ್ಟ್, ಮ್ಯಾಥ್ಸ್ ಬೋರ್ಡ್, ಸೇಮ್ ಕ್ವಿಜ್, ಮ್ಯಾಥ್ಸ್ ಕ್ವಿಜ್ ಇದೆ. ಸೊ ಇದು maths quiz board. Okay. We have to put one question. We have to check one question. Subtract subtractions, of z minus z from y. We kept wrong answer. Maybe it does not light bulb. We Okay. kept correct answer. answer. Means the light will bulb. ವೆರಿ ಗುಡ್, ಸೂಪರ್, ವೆರಿ ಗುಡ್ ಅಂಡ್ ಕೃಷ್ಣ ಕುಮಾರ್. ಥ್ಯಾಂಕ್ ಯು. ನೆಕ್ಸ್ಟ್ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಕೇರಿ ಹೌಸ್ ಅನ್ನ ತೋರಿಸ್ತೀನಿ. ವಂಡರ್ಫುಲ್ ಆಗಿರುತ್ತೆ. ಇಲ್ಲಿ ಈ ಹೌಸ್ಗೆ ಯಾರು ಹಾರ್ಟ್ ಪ್ರಾಬ್ಲಮ್ ಇರೋರು ಯಾರು ಬರಬೇಡಿ, ಚೆನ್ನಾಗಿ ಹೆಲ್ತಿ ಆಗಿರೋರು ಬನ್ನಿ, ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೇನೆ. ಓಪನ್. ಮಾತಾಡೋದು ಒಂದು ಸ್ಕೇರಿ ಹೌಸ್ ನಿಮಗೆ ತೋರಿಸ್ತೀನಿ. ಗೋಸ್ಟ್ ಅಂಟನ ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ ಒಂದು ದೇವದ ಮನೆ ಹೇಗಿರುತ್ತೆ ಅನ್ನೋದು. ಅದನ್ನ ನಮ್ಮ ಮಕ್ಕಳು ನೀವು ಕಂಪ್ಲೀಟ್ ಆಗಿ ಒಂದು ದೇವದ ಮನೆ ಹೀಗೆ ಇರುತ್ತೆ ಅನ್ನೋದು ಎಸ್ ಇಟ್ಕೊಂಡು ನೋಡಿದ್ದಾರೆ. ಬನ್ನಿ, ಇದೆ ನೋಡಿ, ಇದೆ ಸರ್ ದೇವದ ಮನೆ. ನೀವೆಲ್ಲಾದ್ರೂ ನೋಡಿರಕ್ಕಿಲ್ಲ ಅಂತ ಅನ್ಕೋತೀನಿ. ನ್ಯಾಚುರಲ್ ಆಗಿ ಒಂದು ಸ್ಕೇರಿ ಹೌಸ್ ಇದೆ. ಇದು ಓಪನ್ ಆಗ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ. ನೆಕ್ಸ್ಟ್, ಬಹುಶಃ ಯಾರಾದ್ರೂ ಬಂದ್ರೆ ಹೆದರ್ಕೋತಾರೆ ಅನ್ಕೋತೀನಿ. ಇದೊಂದು ಸ್ಕೇರಿ ಹೌಸ್, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಕ್ರಿಯೇಟಿವ್ ಆಗಿ.
ಇಲ್ಲೊಂದಿದೆ, ಭಯಂಕರವಾಗಿರ್ತಕ್ಕಂತ ಒಂದು ಭಯವನ್ನ ಸೃಷ್ಟಿಸುವಂತದ್ದು. ಮ್ಯೂಸಿಕ್ ಆಗ್ಬೋದು. 2 ನಿಮಿಷ ಇದರ ಕಂಪ್ಲೀಟ್ ನಿಮಗೆ ಪಿಕ್ಚರ್ ಅನ್ನ ತೋರಿಸ್ತೇನೆ. ಜಸ್ಟ್ 2 minutes. As start. ಪ್ಲೇ ಮಾಡ. ಪ್ಲೇ ಮಾಡೋ ನೀನು. ನೋಡೋದಲ್ಲ ಆತ್ಮೀಯ ಪೋಷಕರೇ, ಇಂದು ಇವತ್ತೆಲ್ಲ ಬನ್ನಿ ಅಪ್ ಟು 10 ಗಂಟೆವರೆಗೂ ಈ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮ ನಿಮ್ಮ ಶಾಲೆ ಲೋಕಪಾಲ್ ಶಾಲೆಯಲ್ಲಿ ಇರುತ್ತೆ. ದಯವಿಟ್ಟು ಎಲ್ಲ ಬನ್ನಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ, ಆನಂದಿಸಿ, ಆಸ್ವಾದಿಸಿ, ಇಲ್ಲಿರ್ತಕ್ಕಂಥ ಒಂದು ನಾಲೆಜ್ ಅನ್ನ ನೀವೆಲ್ರಿಗೂ ತಗೋಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ. ಹಾಗೆ ರಾತ್ರಿ ಊಟ ಇರುತ್ತೆ, ಮಜ್ಜಿಗೆ, ಟೀ, ಕಾಫಿ, ಪ್ರತಿಯೊಂದು ವ್ಯವಸ್ಥೆಯನ್ನ ನಮ್ಮ ಶಾಲೆ ಆಡಳಿತ ಮಂಡಳಿ ಮಾಡಿದ್ದಾರೆ. ಅವ್ರಿಗೂ ಸಹ ಎಲ್ಲರಿಗೂ ಥ್ಯಾಂಕ್ಸ್. ಹಾಗೂ ಇಷ್ಟು ಕಷ್ಟಪಟ್ಟು ಮಕ್ಕಳಿಗೆ ಮಾಡೆಲ್ಸ್ ಎಲ್ಲ ಮಾಡಿಕೊಟ್ಟಿದ್ದೀರಾ. ಎಲ್ಲಾ ಪೋಷಕರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಥ್ಯಾಂಕ್ಸ್. ದಯವಿಟ್ಟು ಎಲ್ಲ ಬನ್ನಿ, ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಥ್ಯಾಂಕ್ ಯು.